ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದಿರೋದು ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರೂಢ ಮಠಕ್ಕೆ. ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಶ್ರೀ ಸಿದ್ಧಾರೂಢ ಸ್ವಾಮಿಗಳು 1836ರಲ್ಲಿ ಆಂಧ್ರ ಪ್ರದೇಶದ ಚಿಕ್ಕನೂರಿನಲ್ಲಿ ಜನಿಸ್ತಾರೆ. ಸಿದ್ಧಾರೂಢ ಸ್ವಾಮೀಜಿಗಳು 19ನೇ ಶತಮಾನದ ಪ್ರಸಿದ್ಧ ಸಂತರು. ಅವರು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢ ಮಠದ ಪ್ರಮುಖ ಧಾರ್ಮಿಕ ವ್ಯಕ್ತಿ. ಸ್ವಾಮಿಗಳು ಬಾಲ್ಯದಲ್ಲೇ ಗೃಹ ತ್ಯಾಗ ಮಾಡಿ ದೇಶದ ಅನೇಕ ಭಾಗಗಳಲ್ಲಿ ಸಂಚರಿಸಿದರು. ಎಲ್ಲರೂ ಸಮಾನರೆಂಬ ತತ್ವವನ್ನು ಅಳವಡಿಸಿಕೊಂಡು ಜಾತಿ ಮತ ಧರ್ಮದ ಭೇದವನ್ನು ತಳ್ಳಿ ಹಾಕಿದರು. ಹುಬ್ಬಳ್ಳಿಯಲ್ಲಿ ಮಠವನ್ನು ಕಟ್ಟಿ ಎಲ್ಲರಿಗೂ ಆಹಾರ, ಶಿಕ್ಷಣ ಮತ್ತು ಆಶ್ರಯವನ್ನು ಕೊಡುತ್ತಿದ್ದರು. ಇವರು 1929ರಲ್ಲಿ ಮಹಾಸಮಾಧಿಯನ್ನು ಹೊಂದಿದ್ದರು. ಹುಬ್ಬಳ್ಳಿಯಲ್ಲಿರುವ ಅವರ ಸಮಾಧಿ ಸ್ಥಳವೇ ಇಂದು ಪ್ರಸಿದ್ಧ ಸಿದ್ಧಾರೂಢ ಮಠವಾಗಿದೆ. ಹಾಗೆಯೇ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಶ್ರೀ ಸಿದ್ಧಾರೂಢ ಅಜ್ಜರ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಇವತ್ತು ಅಮಾವಾಸ್ಯೆ ಇರುವ ಕಾರಣ ಜನಸಾಗರವೇ ಹರಿದು ಬಂದಿದೆ. ಎಲ್ಲರೂ ಸಿದ್ಧಾರೂಢ ಅಜ್ಜನ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾವು ಕೂಡ ಪಾಳೆ ಹಚ್ಚಿ ದರ್ಶನಕ್ಕೋಸ್ಕರ ಕಾದ್ವಿ. ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡ್ವಿ. ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಮನಸ್ಸು ಹಗುರ ಅನಿಸ್ತಾ ಇತ್ತು, ಮನಸ್ಸು ಖುಷಿ ಪಡ್ತಾ ಇತ್ತು. ಅದಾದ್ಮೇಲೆ ನಾವೆಲ್ಲರ ಹೋದ್ವಿ ಪ್ರಸಾದವನ್ನು ಸ್ವೀಕರಿಸೋಕೆ ಅಂತ ಹೇಳಿ. ನಾವು ಎಷ್ಟೇ ರುಚಿಯಾದ ಅಡಿಗೆ ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡಿದ್ರು, ಹೋಟೆಲಲ್ಲಿ ತಿಂದರೂ ಕೂಡ ನಮಗೆ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಊಟ ಮಾಡುವ ಪ್ರಸಾದ ಇರುತ್ತಲ್ಲ, ಅಷ್ಟು ರುಚಿ ನಮಗೆಲ್ಲೂ ಸಿಗೋದಿಲ್ಲ. ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ಮೇಲೆ ಎಲ್ಲರೂ ಸೇರಿ ಪಾನ್ ತಿಂತಾ ಇದ್ವಿ. ಮಳೆ ಬರ್ತಾ ಇದ್ರು ಒಂದೇ ಛತ್ರಿಯಲ್ಲಿ 5 ಜನ ಸೇರಿ ನಾವು ಖುಷಿಯಿಂದ ನಗ್ತಾ ಮಾತಾಡ್ತಾ ಖುಷಿಯಾಗಿ ನಾವು ನಿಂತು ಒಂದು ಸ್ವಲ್ಪ ಮಾತಾಡಿದ ನಂತರ ನಾವೆಲ್ಲರೂ ಹೊರಗಡೆ ಹೊರಟ್ವಿ. ಹೊರಗಡೆ ಅಂತಂದ್ರೆ ಎಲ್ಲಿ ಚಪ್ಪಲಿ ಹಾಕೊಂಡು ಬರೋಣ ಅಂತೇಳಿ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದರೆ ನಾವು 5 ಜನರಲ್ಲಿ 3 ಜನ ಚಪ್ಪಲಿನ ಕದ್ಕೊಂಡು ಹೋಗಿದ್ರು. ಎಲ್ಲ ಕಡೆ ಹುಡುಕಿದ್ರು, ಆದರೆ ಚಪ್ಪಲಿನೇ ಸಿಗ್ಲಿಲ್ಲ. ಅದಕ್ಕೋಸ್ಕರ ಇವರು ನಮ್ಮ ಫ್ರೆಂಡ್ಸು ಪ್ರಳಯಾಂತಕರು. ಅವ್ರೇನು ಮಾಡಿದ್ರು ಅಂತಂದರೆ, ಅವ್ರು ನಮ್ಮ ಚಪ್ಪಲಿ ತೊಗೊಂಡೋಗಿದ್ದಾರೆ, ನಾವು ಅವ್ರ ಚಪ್ಪಲಿ ತೊಗೊಂಡೋಗೋಣ ಅಂತ ಹೇಳಿ ಬೇರೆದವ್ರ ಚಪ್ಪಲಿ ಹಾಕೊಳ್ಳೋಕಂತ ಹೋದರು. ಒಬ್ಳೇನೋ ಪಾರಾಗಿ ಚಪ್ಪಲಿ ಹಾಕೊಂಡು ಬಂದ್ಲು, ಇನ್ನೊಬ್ಳು ಹೋದಾಗ ಸಿಕ್ಕಾಕೊಂಡ್ಬಿಟ್ಲು. ಯಾಕಂದರೆ ಚಪ್ಪಲಿ ಓನರ್ ಬಂದುಬಿಟ್ಟಿದ್ರು. ಇದು ನಂದಮ್ಮ ಚಪ್ಪಲಿ ಅಂತಂದಾಗ ನಾವು ಓಡ್ ಬಂದ್ವಿ. ಅದಾದ್ಮೇಲೆ ನಾವು ಹೋದ್ವಿ ಶಾಪಿಂಗಿಗೆ ಹೋದ್ವಿ. ನಮಗೇನು ಯಾವುದು ಇಷ್ಟ ಆಗಲಿಲ್ಲ, ಆದರೆ ನನ್ನ ಫ್ರೆಂಡಿಗೆ ಖಡ್ಗ ಇಷ್ಟ ಇತ್ತು. ಖಡ್ಗನ ತೊಗೊಂಡು ನಾವು ಹೋದ್ವಿ ಸೀದಾ ಗೊಂಜಾಳ ತಿನ್ನಕ್ಕೆ. ಇದು ನನ್ನ ಒತ್ತಾಯದ ಮೇರೆಗೆ ಬಂದಿದ್ರು. ಬಸ್ ಬಂತು, ಬೇಗ ಕೊಡಿ ಅಂತ ಹೇಳಿದ್ವಿ, ಆದರೆ ಅವರು ಕೊಡಲಿಲ್ಲ. ಹೋಗಲಿ ಬಿಡಿ ಅಂತ ಹೇಳಿ ನಾವು ರೋಡಲ್ಲಿ ತಿಂತಾ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.